ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ಸ್ಮ್ಯಾಕ್ ಡೌನ್ ಅನ್ನು ನೋಡೋದಾದ್ರೆ ಒಂದು ಅದ್ಭುತವಾದ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಕ್ಕಿತ್ತು. ಮೈನ್ ಇವೆಂಟ್ ಅಲ್ಲಿ ಪಾಲ್ ಇಮಿನ್ ಅವರ ಮೇಲೆ ಬ್ಲಡ್ ಲೈನ್ ಅವರು ಅಟ್ಯಾಕ್ ಕೂಡ ಮಾಡಿದ್ರು. ಅಂಡ್ ಅದರಿಂದ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಐ ಥಿಂಕ್ 2.4 ಮಿಲಿಯನ್ ಬಂದಿತ್ತು ಅಂತ ಅನ್ಸುತ್ತೆ. ಅಂಡ್ ಈ ವಾರದ ಸ್ಮ್ಯಾಕ್ ಡೌನ್ ಅನ್ನು ನೋಡೋದಾದ್ರೆ ಈ ವಾರ ಸ್ಮ್ಯಾಕ್ ಡೌನ್ ನಮಗೆ ಮನಿ ಇನ್ ದ ಬ್ಯಾಂಕ್ ನ ಗೋ ಹೋಮ್ ಎಡಿಷನ್ ಆಗಿತ್ತು. ಅಂಡ್ ಅಷ್ಟೇ ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಮೈನ್ ಇವೆಂಟ್ ಅಲ್ಲಂತೂ ನಮ್ಮ ಸೋಲೋ ಸಿಕ್ಕೋವ್ ಅವರ ವಿಡಿಯೋ ಫುಟೇಜ್ ಇದೆಯಲ್ಲ, ಅದು ಸ್ಮ್ಯಾಕ್ ಡೌನ್ ನ ಹೈಲೈಟ್ಸ್ ಆಗಿತ್ತು. ಅದನ್ನ ಬಿಟ್ರೆ ಇನ್ನೆಲ್ಲದು ಕೂಡ ನಾರ್ಮಲ್ ಆಗಿತ್ತು. ಅಂಡ್ ಅದರಿಂದನೇ ಅನ್ಕೋತೀನಿ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಕಮ್ಮಿ ಆಗಿದೆ. ಅಂಡ್ ಈ ವಾರದ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ 2.256 ಮಿಲಿಯನ್ ಬಂದಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಿನ್ನೆ ಮಂಡ್ಯ ನೈಟ್ ರೋಲ್ ನಮಗೆ ರಿಯಾ ರಿಪ್ಲಿ ಅವರ ಶಾಕಿಂಗ್ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಸ್ಮ್ಯಾಕ್ ಡೌನ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಸ್ವಲ್ಪ ಟೈಮಿಂಗ್ ಮುಂಚೆ ಗೊತ್ತಾಗುತ್ತೆ ರಿಯಾ ರಿಪ್ಲಿ ಅವರು ಬರ್ತಾ ಇದಾರೆ ಅಂತ. ಅಂಡ್ ಆದ್ರೂ ಕೂಡ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದ್ರಿಲ್ಲ. ಸೊ ಸಖತ್ ಶಾಕಿಂಗ್ ರಿಟರ್ನ್ ಅಂತಾನೆ ಹೇಳ್ಬಹುದು. ಮೈನ್ ಇವೆಂಟ್ ಅಲ್ಲಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ರಿಟರ್ನ್ ಇದೆಯಲ್ಲ, ಅದು ಡಬ್ಲ್ಯೂ ಯೂಟ್ಯೂಬ್ ಚಾನಲ್ ಗಳಲ್ಲಿ ಕೇವಲ 13 ಗಂಟೆಗಳಲ್ಲಿ 1.4 ಮಿಲಿಯನ್ ವ್ಯೂಸ್ ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬಹುದು. ಸೊ ಜನಗಳಿಗೂ ಕೂಡ ಆ ಒಂದು ಮೂಮೆಂಟ್ ತುಂಬಾನೇ ಇಷ್ಟ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟೈಲರ್ ಬೆಟ್ಟೆ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಟೈಲರ್ ಬೆಟ್ಟೆ ಅವರಿಗೆ ಇಂಜುರಿ ಆಗಿದೆ ಅಂತಾನೆ ಹೇಳ್ಬಹುದು. ಅವರಿಗೆ ಟಾರ್ನ್ ಪೆಕ್ಟ್ರೋಲ್ ಇಂಜುರಿ ಆಗಿದೆ ಅಂತೆ. ಅಂಡ್ ಅದರಿಂದ ಅವರು ಸರ್ಜರಿಗೂ ಕೂಡ ಒಳಗಾಗ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅವರು ರಿಕವರಿ ಆಗಲಿ ಅಂತ ಕೇಳ್ಕೊಳ್ಳೋಣ. ನಿಜವಾಗ್ಲೂ ಕರೆಂಟ್ ರೋಸ್ಟರ್ ಅಲ್ಲಿ ಹಾಗೆ NXT ಅಲ್ಲಿ ಇಂಜುರಿ ಆಗಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳ ಲಿಸ್ಟ್ ಬೆಳಿತಾನೆ ಹೋಗ್ತಾ ಇದೆ. ಅಂಡ್ ಈಗ ನಮ್ಮ ಟೈಲರ್ ಬೆಟ್ಟೆ ಅವ್ರಿಗೂ ಕೂಡ ಇಂಜುರಿ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಹರ್ಟ್ ಬಿಸ್ನೆಸ್ ಹಾಗೆ ಬ್ಲಡ್ ಲೈನ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಎರಡು ಫ್ಯಾಕ್ಷನ್ಗಳು ಒಂದೇ ಟೈಮ್ ಲೈನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಹರ್ಟ್ ಬಿಸ್ನೆಸ್ ಅಂತೂ ಇಡೀ ಮಂಡ್ಯ ನೈಟ್ ರೋ ಅಲ್ಲಿ ಫೇಮಸ್ ಆಗ್ತಾ ಇದ್ರೆ, ಸ್ಮ್ಯಾಕ್ ಡೌನ್ ನಲ್ಲಿ ಬ್ಲಡ್ ಲೈನ್ ಫೇಮಸ್ ಆಗ್ತಾ ಇತ್ತು. ಅಂಡ್ ಈಗ ನಮ್ಮ ಶೆಲ್ಟನ್ ಬೆಂಜಮಿನ್ ಅವರು ಹೇಳಿದ್ದಾರೆ, ಪ್ರೋ ರೆಸ್ಲಿಂಗ್ ಇಂಡಸ್ಟ್ರಿಯಲ್ಲಿ ಈ ಒಂದು ಹರ್ಟ್ ಬಿಸ್ನೆಸ್ ಹಾಗೆ ಬ್ಲಡ್ ಲೈನ್ ಮ್ಯಾಚ್ ಹಾಗೆ ಫ್ಯೂಡ್ ನೋಡೋದಕ್ಕೆ ಸಿಗ್ಲಿಲ್ವಲ್ಲ, ಅದು ತುಂಬಾ ದೊಡ್ಡ ಮಿಸ್ಟೇಕ್ ಅಂತ ನಮ್ಮ ಶೆಲ್ಟನ್ ಬೆಂಜಮಿನ್ ಅವರು ತಿಳಿಸಿದ್ದಾರೆ. ಐ ಥಿಂಕ್ ನನಗೆ ನೆನಪಿದೆ, ಎರಡು ಫ್ಯಾಕ್ಷನ್ ಗಳ ಫೇಸ್ ಆಫ್ ನಮಗೆ ಒಂದು ಟೈಮಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು ಅಂತ ಅನ್ಕೋತೀನಿ. ಅದರ ಫೋಟೋಸ್ಗಳೇನಾದ್ರೂ ಸಿಕ್ಕಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಹರ್ಟ್ ಬಿಸ್ನೆಸ್ ವರ್ಸಸ್ ಬ್ಲಡ್ ಲೈನ್ ಮ್ಯಾಚ್ ಏನಾದರೂ ಆಗಿದ್ರೆ ಲಿಟ್ರಲಿ ಗೈಸ್ ಚೆನ್ನಾಗಿರೋದು. ಬಟ್ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಈ ಒಂದು ಹರ್ಟ್ ಬಿಸ್ನೆಸ್ ನೇ ಬ್ರೇಕ್ ಮಾಡಿಬಿಟ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮಿಸ್ ಅವರ ಬಗ್ಗೆ. ಮಿಸ್ ಅವರ ಡಾಕ್ಯುಮೆಂಟರಿ ಕೂಡ ಬರ್ತಾ ಇದೆ. ಅಂಡ್ ಅದರಲ್ಲಿ ನಮ್ಮ ಜಾನ್ಸಿನ್ ಅವರು ಮಿಸ್ ಅವ್ರನ್ನ ಒನ್ ಆಫ್ ದ ಮೋಸ್ಟ್ ಅಲ್ಲ ದಿ ಮೋಸ್ಟ್ ಅಂಡರ್ ರೇಟೆಡ್ ಸೂಪರ್ ಸ್ಟಾರ್ ಇನ್ ರೆಸ್ಲಿಂಗ್ ಹಿಸ್ಟ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಮ್ಮ ಜಾನ್ಸಿನ್ ಅವರ ಪ್ರಕಾರ ಮಿಸ್ ಅವರು ನಂಬರ್ 1 ಅಂಡರ್ ರೇಟೆಡ್ ಸೂಪರ್ ಸ್ಟಾರ್ ಅಂತೆ. ಗೈಸ್, ನಮ್ಮ ಮಿಸ್ ಅವ್ರನ್ನ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಈ ಒಂದು ಸ್ಟೋರಿ. ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಮಿಸ್ ಅವರು WWE ಗೆ ಬಂದಾಗ ಅವರ ಮೈಕ್ ಸ್ಕಿಲ್ ನ ನೋಡಿ, ಓಕೆ ನೀನು ಬರೀ ಬ್ಯಾಕ್ ಸ್ಟೇಜ್ ಅಲ್ಲಿ ಇಂಟರ್ವ್ಯೂನ ತಗೋತೀಯ, ಹಾಗೆ ನಿನ್ನ ಕಮೆಂಟ್ರಿ ಟೀಮಿಗೆ ನಾನು ಕೂರಿಸ್ತೀನಿ, ರೆಸ್ಲರ್ ಆಗಿ ನೀನು ಜಾಸ್ತಿ ಏನು ಮಾಡೋದಕ್ಕೆ ಹೋಗೋದಿಲ್ಲ, ಬರೀ ಬ್ಯಾಕ್ ಸ್ಟೇಜ್ ಅಲ್ಲಿ ಇಂಟರ್ವ್ಯೂಗಳನ್ನ ತಗೋ ಅಂತ ಹೇಳಿದ್ರಂತೆ. ಅಂಡ್ ಅದಾದ್ಮೇಲೆ ನಮ್ಮ ಮಿಸ್ ಅವರು ರೆಸ್ಲರ್ ಆಗಿ ಬರಬೇಕು ಅಂತ ಆ ಒಂದು ವಿಚಾರನ ತಿರಸ್ಕರಿಸಿ ರೆಸ್ಲರ್ ಆಗಿ ಬಂದವರು. ಸೊ ಅದ್ರ ಬಗ್ಗೆನೂ ಕೂಡ ಇದರಲ್ಲಿ ಮೆನ್ಷನ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸದ್ಯಕ್ಕೆ ನಮ್ಮ ಜಾನ್ಸಿನ್ ಅವರ ಪ್ರಕಾರ ಅಲ್ಲ, ನಮ್ಮ ಪ್ರಕಾರನೂ ಕೂಡ ಮಿಸ್ ಅವರು ಮೋಸ್ಟ್ ಅಂಡರ್ ರೇಟೆಡ್ WWE ಸೂಪರ್ ಸ್ಟಾರ್. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ಬಗ್ಗೆ. WWE ಅವರು ಅಫಿಷಿಯಲ್ ಆಗಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಸಮ್ಮರ್ ಸ್ಲಾಮ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಆ ಒಂದು ಗ್ರಾಫಿಕ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ನನಗಂತೂ ಗ್ರಾಫಿಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮನಿ ಇನ್ ದ ಬ್ಯಾಂಕ್ ನ ಗ್ರಾಫಿಕ್ ಕೂಡ ಒಂದು ರೀತಿ ಡಿಫರೆಂಟ್ ಆಗಿತ್ತು. ಅಂಡ್ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಗ್ರಾಫಿಕ್ ಕೂಡ ತುಂಬಾನೇ ಡಿಫರೆಂಟ್ ಆಗಿದೆ. ಅಂಡ್ ನನಗಂತೂ ಈ ಒಂದು ಗ್ರಾಫಿಕ್ ಮಾತ್ರ ಫೇವರೇಟ್ ಆಗೋಯ್ತು. ಇಷ್ಟೇ ಅಲ್ಲ ಗೈಸ್, ಇನ್ನು 3 ಮ್ಯಾಚಸ್ ಗಳು ಸಮ್ಮರ್ ಸ್ಲಾಮ್ ಗೆ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಅಂತಾನೆ ಅನಿಸ್ತಾ ಇದೆ. ಮೊದಲನೇದಾಗಿ ಬೇಲಿ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಈ ಮ್ಯಾಚ್ ನ WWE ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಇದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಅನ್ಕೋತೀನಿ. ನಮ್ಮ ರಿಯಾ ರಿಪ್ಲಿ ಅವರ ರಿಟರ್ನ್ ಆಗಿರೋದ್ರಿಂದ ಈ ಒಂದು ಮ್ಯಾಚ್ ನು ಕೂಡ WWE ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಮಾಡಿಸ್ತಾರೆ. ಅಂಡ್ ಫೈನಲ್ ಆಗಿ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವ್ ಅವರ ನಡುವೆ WWE ಚಾಂಪಿಯನ್ಶಿಪ್ ಗೂ ಕೂಡ ಮ್ಯಾಚ್ ಆಲ್ಮೋಸ್ಟ್ ಆಲ್ ಕನ್ಫರ್ಮ್. ನಮ್ಮ ಸೋಲೋ ಸಿಕೋವ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡಿರೋದ್ರಿಂದ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಗೈಸ್, ಇದ್ರ ಬಗ್ಗೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು
ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಅದು ಕೂಡ ಸಿಎಂ ಪಂಕ್ ವರ್ಸಸ್ ಸೆತ್ ರೋಲೆನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ. ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರು ಅಭಿಪ್ರಾಯನ ಪಟ್ಟಿದ್ದಾರೆ. ಈ ಒಂದು ಟ್ರಿಪಲ್ ಥ್ರೆಡ್ ಯಾಕೆ ನೋಡೋದಕ್ಕೆ ಸಿಗುತ್ತೆ ಅನ್ನೋದನ್ನು ಕೂಡ ನೀವು ಮಂಡೇ ನೈಟ್ ರಾ ಅಲ್ಲಿ ಗೊತ್ತಾಗಿರಬಹುದು. ನಮ್ಮ ಸಿಎಂ ಪಂಕ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕಾಲ್ಔಟ್ ಮಾಡ್ತಾರೆ ಅಂಡ್ ಅದಾದ್ಮೇಲೆ ಆಡಮ್ ಪಿಯರ್ಸ್ ಅವರ ಬಳಿ ಮಾತಾಡಿ ಡ್ರೂ ಮ್ಯಾಕೆಂಟೈರ್ ಅವರ ಸಸ್ಪೆನ್ಷನ್ ನ ಕ್ಯಾನ್ಸಲ್ ಮಾಡೋದಕ್ಕೆ ಹೇಳ್ತಾರೆ. ಅಂಡ್ ನಮಗೆ ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ಮಂಡೇ ನೈಟ್ ರಾ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಕಡೆ ನಮ್ಮ ಸೆತ್ ರೋಲೆನ್ಸ್ ಅವರು ನೀನೇನಾದ್ರೂ 100% ಕ್ಯೂರ್ ಆದ್ರೆ ಡ್ರೂ ಮ್ಯಾಕೆಂಟೈರ್ ಅವ್ರಿಗಿಂತ ಮುಂಚೆ ನಾನ್ ಬರ್ತಾ ಇದ್ದೀನಿ ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಪ್ರಾಬಬ್ಲಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮಿಗೆ ಬುಕ್ ಮಾಡಬಹುದು. ಅಂಡ್ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಇದನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ಆಗಿ ಕೂಡ ಡಬ್ಲ್ಯೂ ಅವರು ಬುಕ್ ಮಾಡಬಹುದು. ಲಿಟರಲಿ ಗೈಸ್, ಟ್ರಿಪಲ್ ಥ್ರೆಡ್ ಮ್ಯಾಚ್ ನಾವೇನ್ ಅನ್ಕೊಂಡಿದ್ವಿ, ಮೊದಲು ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಮ್ಯಾಚ್ ಆಗುತ್ತೆ ಅಂಡ್ ಅದಾದ್ಮೇಲೆ ರಸಲ್ ಮಿನಿಯಾ ಟೈಮ್ಗೆ ಡಬ್ಲ್ಯೂ ಅವರು ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನ ಬುಕ್ ಮಾಡಬಹುದು ಅಂತ. ಬಟ್ ಸಮ್ಮರ್ ಸ್ಲಾಮ್ ಅಲ್ಲಿ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಲಿಟರಲಿ ಈ ಮ್ಯಾಚ್ ಏನಾದ್ರೂ ಆದ್ರೆ ಸೂಪರ್ ಆಗಿರುತ್ತೆ ಅಂಡ್ ಇದ್ರ ಮಧ್ಯೆ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸಮ್ಮರ್ ಸ್ಲಾಮಿಗೆ. ಓವರ್ ಆಲ್ ಈ ಬಾರಿಯ ಸಮ್ಮರ್ ಸ್ಲಾಮ್ ಮಾತ್ರ ಅಮೇಜಿಂಗ್ ಸಮ್ಮರ್ ಸ್ಲಾಮ್ ಆಗಲಿದೆ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.